ನೋಡಿ ಭಾಳಷ್ಟು ಕಡೆ ನಮ್ಮ ಸೌಹಾರ್ದತೆ ಹೇಗಿದೆ ಅಂದರೆ, ಈಗ ನಮ್ಮ ಚಿತ್ತಾಪುರ್ನಲ್ಲೇ ನೋಡಿ, ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಮ್ಮ ಉತ್ಸವ ನಡಿಬೇಕಾದಾಗ ಸಂದಲ್ಲೂ ಮುಸಲ್ಮಾನರ ಮನೆಯಿಂದ ಬರ್ತದೆ. ಅದು ನಮ್ಮ ಇತಿಹಾಸ, ನಮ್ಮ ಪರಂಪರೆ ಇದೆ. ಇದೇ ರೀತಿ ಭಾಳಷ್ಟು ಕಡೆ ನಮ್ಮ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಕೋಮ ಸೌಹಾರ್ದತೆಗೋಸ್ಕರ ಸಾಕಷ್ಟು ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಈಗ ಎಷ್ಟೊಂದು ಕಡೆ ದರ್ಗಾನಲ್ಲಿ ಸಂಭ್ರಮಾಚರಣೆ ಇದ್ದಾಗ ಹಿಂದೂಗಳು ಹೋಗಿ ಅದರಲ್ಲಿ ಪಾಲ್ಗೊಳ್ತಾರೆ. ನಿಮ್ಮ ಎಲ್ಲಿ ಹಿಂದೂಗಳ ಒಂದು ಸಂಪ್ರದಾಯಗಳಿವೆ ಅಲ್ಲೂ ಹೋಗಿ ಮುಸಲ್ಮಾನರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೇನು ತಪ್ಪೇನಿದೆ? ಇವ್ರುಗಳು ಏನಾದರೂ ಹೇಳ್ಕೊಬೋದು ಇವರೇ. ಈಗ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಬಿ ಜೆ ಪಿಯವ್ರು ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂದರೆ, ಈಗ ಎಲ್ಲ ದೇವ್ರುಗಳಿಗೂ ಇವರೇ ಸ್ಪೋಕ್ಸ್ ಪರ್ಸನ್ ಆಗಿಬಿಟ್ಟಿದ್ದಾರೆ. ನಡ್ಕೊಂಡು ಬಂದಿಲ್ವಾ ಈಗ? ಆಯ್ತಪ್ಪ, ಈಗ ಇದೇ ಚಾಮುಂಡಿ ದಸರಾ ವಿಚಾರದಲ್ಲಿ ಟಿಪ್ಪು ಸುಲ್ತಾನು ಹೈದರಾಲಿ ಅವರ ಆಳ್ವಿಕೆಯಲ್ಲಿ ದಸರಾ ನಡೆದಿತ್ತಲ್ವ ಸರ್? ಒಡೆಯರವ್ರ ಕಡೆಯಿಂದನೂ ಇದ್ದಾಗ ನಡೆದಿತ್ತಲ್ವ ಸರ್? ಇವರೆಲ್ಲ ಮಾತಾಡೋಕ್ಕೆ ಹೀಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಿದೆ. ಚಾಮುಂಡಿ ಬೆಟ್ಟ ಕಾಲೇ ಇಡಬಾರ್ದು ನೋಡಿ. ಇವರೆಲ್ಲ ಕೆಲವು ಮಾಜಿ ಸಂಸದರಿದ್ದಾರೆ, ಕೆಲವು ಮಾಜಿ ಬಿ ಜೆ ಪಿ ಶಾಸಕರಿದ್ದಾರೆ. ಈ ನಡಿಲಾರ್ದಂಥ ನ್ಯಾಣ್ಯಗಳು ಇವಾಗ ಚಾಲ್ತಿನಲ್ಲಿ ಬರಬೇಕಂದ್ರೆ ಏನೋ ಮಾಡಬೇಕು ಅಲ್ವಾ? ಈಗ ನಿಸಾರ್ ಅಹಮದ್ ಅವರು ಮಾಡಿಲ್ವ ಉದ್ಘಾಟನೆ? ಆವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಬ್ದುಲ್ ಕಲಾಂ ಅವರಿಗೆ ಕರೆಸಿದ್ರು, ಅವಾಗಿನ ರಾಷ್ಟ್ರಪತಿಗಳಿಗೆ. ಅವರು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಅವರು ನಿಸಾರ್ ಅಹಮದ್ ಅವರಿರ್ಬೋದು, ಅಬ್ದುಲ್ ಕಲಾಂ ಅವರಿಗಿರ್ಬೋದು, ನೀವು ಕರೆಸಿದ್ದು ಅವ್ರು ಮುಸಲ್ಮಾನರಂತಾನ ಅಥವಾ ಅವರು ಸಾಮರ್ಥ್ಯ ನೋಡ್ಕೊಂಡು ಕರೆಸಿದ್ದ? ನೀವು ಅವ್ರು ಸಮರ್ಥರಿರಲಿಲ್ವಾ? ಅವರು ಸಮಾಜದಲ್ಲೇ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿರಲಿಲ್ವ ಇಬ್ಬರು ಕೂಡ? ಅದೇ ರೀತಿ ಇವತ್ತು ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಷ್ತಾಕ್ ಬಾನು ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಸಾಧನೆಯನ್ನು ನೋಡಿ ಮೆಚ್ಚಿ ನಾವು ಕರೆಸಿದ್ದೀವಿ. ಅದರಲ್ಲಿ ತಪ್ಪೇನಿದೆ ಇದರಲ್ಲಿ? ಏನು ಇವರು ನಿಮ್ಮ ಮಾಜಿ ಸಂಸದರೆಲ್ಲ ಮಾತನಾಡ್ತಾರಲ್ಲ, ಇವ್ರಿಗೇನು ರೀ ಎಷ್ಟು ಕಳ್ಕಳಿ ಇದ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಇದ್ದಾಗಿರ್ಬೋದು, ಹೈದರಾಲಿ ಇದ್ದಾಗಿರ್ಬೋದು, ದಸರಾ ಆಚರಣೆ ನಿಂತಿತ್ತಾ? ಆವಾಗಲೂ ವಿಜೃಂಭಣೆಯಿಂದ ನಡೀತು, ಈಗಲೂ ವಿಜೃಂಭಣೆಯಿಂದ ನಡೀತದೆ. ಅದಕ್ಕೆ ತಾಯಿ ಚಾಮುಂಡೇಶ್ವರಿನೇ ಏನನ್ನಲ್ಲ, ಇವರೇ ಸ್ಪೋಕ್ಸ್ ಪರ್ಸನ್ ಥರ ಆಡ್ತಾರೆ ಇವರೆಲ್ಲರೂ. ಹೂ ಆರ್ ದೀಸ್ ಪೀಪಲ್? ಇವರೆಲ್ಲರೂ ನೋಡಿ, ಇವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಝೀರೋ. ಯಾರು ಕರ್ನಾಟಕಕ್ಕಿರ್ಬೋದು, ಸಮಾಜಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಭಾಷೆಗಿರ್ಬೋದು ಅವ್ರದ್ದಾದಂಥ ಒಂದು ಕೊಡುಗೆ ಇದೆ. ಅಂಥವರಿಗೆ ನಾವು ಇಂಥ ನಮ್ಮ ನಾಡ ಹಬ್ಬದ ದಿವಸ ಆಚರಣೆಯೂ ಮಾಡಬಾರ್ದು ಅಂದರೆ ಏನರ್ಥ ಇದು? ನಾನು ಹೇಳ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಪಾಲಿಟಿಕ್ಸ್ ಅಷ್ಟೇ. ಇವರಿಗೆ ನಾವು ಹೇಳ್ತಾ ಇಲ್ವಾ, ಇವ್ರಿಗೆ ಕೆಲಸ ಇಲ್ಲ. ಅವರವರ ರಾಜಕೀಯ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳಿಕ್ಕೆ ಇಂಥ ಮಾತುಗಳು ಆಡೋದು ಇವರು. ನೋಡಲಿ, ಬಿ ಜೆ ಪಿಯವ್ರು ಯಾರಾದರೂ ಒಬ್ಬರನ್ನ ಹೋಗಿ ತೊಗೊಂಡು ಬರಲಿ ಬುಕ್ಕರ್ ಪ್ರೈಸ್, ನಾವು ನೋಡ್ತೀವಿ ಹೇಗೆ ತರ್ತಾರೆ ಅಂತ.